ನಮ್ಮ ಹಣೆ ಬರಹದಲ್ಲಿ ಏನಿದೆಯೋ ಅದೇ ಆಗುತ್ತದೆ. ಈ ವಿಡಿಯೋನ ತಪ್ಪದೇ ನೋಡಿ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆಯತನ ಯಾರಿಗೂ ಇಷ್ಟವಾಗುತ್ತೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ. ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಪದೇ ಪದೇ ಕಷ್ಟಗಳು ಬರುತ್ತವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾದಿವೆ ಎಂದರ್ಥ. ನನ್ನ ಜೀವನದಲ್ಲಿ ಆಟ ಆಡೋರೆಲ್ಲ ಒಂದು ದಿನ ನಿನ್ನ ಹತ್ತಿರ ಆಟೋಗ್ರಾಫ್ ತಗೋಬೇಕು, ಆ ಥರ ಬೆಳಿಬೇಕು. ಜನ ಹಿಂದೆಯಿಂದ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಎಂದು ಅವರು ನಿಮಗಿಂತ ತುಂಬ ಹಿಂದೆ ಇದ್ದಾರೆ ಎಂದರ್ಥ. ನಿನ್ನ ಗೇಲಿ ಮಾಡುವವರ ನಡುವೆ ಗೆದ್ದು ಗರ್ವದಿಂದಿರಬೇಕು. ಕೆಲಸ ಮಾಡಿ ಹೆಸರು ಮಾಡಬೇಕು, ಇಲ್ಲ ಅಂದರೆ ಹೆಸರು ಹೇಳಿದರೆ ಕೆಲಸ ಆಗಬೇಕು, ಆ ಥರ ಬೆಳಿಬೇಕು. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ. ಕಾಲ ಎಳೆಯುತ್ತೆ ನಿಜ, ಆದರೆ ಕಾಲನೇ ಕಂಗಾಲ್ ಆಗಬೇಕು, ಆ ಥರ ಬದುಕಿ. ಜೀವನದಲ್ಲಿ ಮನುಷ್ಯನ ಎಷ್ಟು ನೋವು ಅವಮಾನ ಪಡುತ್ತಾನೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು. ಅಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೋಯಿಸುವ ಮುಂದೆ ನಕ್ಕೊಂಡೇ ಬದುಕಬೇಕು. ತಡವಾದರೂ ಪರವಾಗಿಲ್ಲ, ಜೀವನದಲ್ಲಿ ಏನಾದರೂ ಸಾಧಿಸು. ಜನರು ನಿನ್ನ ಬಗ್ಗೆಗಿಂತ ನಿನ್ನ ಯೋಗ್ಯತೆ ಬಗ್ಗೆ ಜಾಸ್ತಿ ಕೇಳುತ್ತಾರೆ.